ಮ್ಯಾಜಿಕ್ ಆಗ್ತದೆ. ಅಲ್ಲಿ ಹಿಂದೆ ಚೆನ್ನಾಗಿಲ್ಲ ಬಂದು ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ. ಊಟ ರೆಡಿ ಅಂತ ಹೇಳಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಗಳು ಬಂದಿದ್ದಾರೆ, ಮಣಿಪಾಲಿಂದ ಬಂದಿದ್ದಾರೆ. ಇವರು ನಮ್ಮ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅಡುಗೆ ಮಾಡಬೇಕು ಅಂತ ಹೇಳಿ ನನಗೆ ಪತ್ರಗಳನ್ನು ಬರೆದಿದ್ರು. ಮಣಿಪಾಲಿಂದ ಬರ್ತಾರೋ ಇಲ್ವೋ ಅಂತ ನನಗೂ ಅನುಮಾನ ಇತ್ತು, ಆದರೆ ಕೇಳಿದೆ ಬರ್ತೀರಾ ಗ್ಯಾರಂಟಿ ಬರ್ತೀನಿ. ಉಂಡೆನೂ ರೆಡಿ ಆಗೋಯ್ತು, ತಿನ್ನೋದಂತೆ ಬಾಕಿ ಇವಾಗ ಅಲ್ವಾ? ಓಕೆ, ಇದು ಚೆನ್ನಾಗಿ ಆದ್ಮೇಲೆ ಉಂಡೆ ಕಟ್ಟಿಬಿಟ್ಟು ತಿನ್ನೋದಟ್ಟೆ. ತಿನ್ನಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ಮೆಲ್ಲಗೂ ಒಂದು ರೀಕ್ಯಾಪ್ ನೋಡ್ಕೊಂಡು ಉಂಡೆ ಕೊಡ್ತೀರಾ ಟೇಸ್ಟ್ ಮಾಡೋಕ್ಕೆ? ನೋಡೋಕ್ಕಂತೂ ಸಖತ್ತಾಗಿದೆ. ಅದ್ಭುತವಾಗಿದೆ, ಸೂಪರ್. ಥ್ಯಾಂಕ್ ಯು, ಸೂಪರ್. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಅಂದರೆ ಇದು ಜೂನ್ 4ನೇ ತಾರೀಕು ಸ್ಟಾರ್ ಸುವರ್ಣದಾಗ ಬರುವಂಥ ಚಂದ್ರು ಸರ್ದು ಬೊಂಬಾಟ್ ಭೋಜನ ಅಡುಗೆ ಕಾರ್ಯಕ್ರಮದಾಗ ನಾನು ಭಾಗವಹಿಸಿದ್ದೆ. ಒಂದು ದಿನ ಮುಂಚೆ ನಿಮ್ಮೆಲ್ಲರಿಗೂ ನಾನು ತಿಳಿಸಿದ್ದೆ, ಈ ಥರ ನಾಳೆಗೆ ನಂದು ಅಡುಗೆ ಕಾರ್ಯಕ್ರಮ ಬರಕತ್ತೈತಿ ನೋಡ್ರಿ ಅಂತ ನಿಮಗೆಲ್ಲ ತಿಳಿಸಿದ್ದೆ. ಎಲ್ಲರೂ ನೋಡಿದ್ರು, ನೆಕ್ಸ್ಟ್ ಡೇ ಎಲ್ಲರೂ ನೋಡಿ ಕಮೆಂಟ್ ಮಾಡಿದ್ರಿ. ಕೆಲವೊಬ್ಬರು ಖುಷಿ ಆಯ್ತು ಮೇಡಮ್ ಅಂತ ಹೇಳಿದ್ರಿ, ಕೆಲವೊಬ್ರು ಅಭಿನಂದನೆ ತಿಳಿಸಿದ್ರಿ. ಎಷ್ಟೊಂದು ಕಮೆಂಟ್ ಬಂದಿತ್ತು ಎಲ್ಲ ಕಡೆಯಿಂದ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಪರ್ಸ್ನಲಿ ಎಲ್ಲರೂ ನಂಗೆ ಮೆಸೇಜ್ ಹಾಕಿದ್ರಿ, ಕಾಲ್ ಮಾಡಿದ್ರಿ. ನಿಮ್ದೆಲ್ಲರೂ ಕೇಳಿ ನಂಗೆ ಆ ಪ್ರೋಗ್ರಾಮಿಗೆ ಹೋದಾಗ ಎಷ್ಟು ಖುಷಿ ಆಗುತ್ತಲ್ರಿ, ಅದಕ್ಕಿಂತ ಜಾಸ್ತಿ ನಿಮ್ಮ ಕಮೆಂಟ್ ಓದಿ ಖುಷಿ ಆಯಿತು. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಭಾಳ ಮಂದಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನುಭವ ಹೆಂಗಿತ್ತಂತ ಕೇಳಿದ್ರಿ. ಸೊ ಇವತ್ತಿನ ವಿಡಿಯೋದಾಗ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಕತ್ತೀನಿ ರೀ. 7-8 ತಿಂಗಳಿಂದ ಈ ಅವಕಾಶಕ್ಕೆ ನಾನು ಕಾಯಕತ್ತಿದ್ದೆ ರೀ. ಒಂದಿನ ಸಡನ್ನಾಗಿ ಚಂದ್ರು ಸರ್ ಟೀಮ್ ಕಡೆಯಿಂದ ಕಾಲ್ ಬಂತು, ಮೇಡಮ್ ಈ ಥರ ನಿಮ್ಮದು ಪತ್ರ ಬಂದಿತ್ತು, ನೀವು ಅಡುಗೆಗೆ ಸೆಲೆಕ್ಟ್ ಆಗಿರಿ, ಬರ್ತೀರಾ ನೀವು ಬೆಂಗಳೂರಿಗೆ ಬರ್ತೀರಾ ಅಡುಗೆ ಮಾಡೋಕ್ಕಂತ ಕೇಳಿದ್ರು. ಇಷ್ಟು ಖುಷಿ ಆಯ್ತಲ್ರಿ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಂಗಿಲ್ಲ ಎಷ್ಟು ಖುಷಿ ಆಗೈತೆ ಅಂತೇಳಿ. ನೀವು ಬೆಂಗಳೂರಿಗೆ ಬರೋಕ್ಕಿಂತ ಮೊದಲ ಒಂದು 5 ರೆಸಿಪಿ ಬಗ್ಗೆ ಹೇಳಬೇಕು. ನಿಮ್ಗೆ ಯಾವುದು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತಲ್ಲ 5 ರೆಸಿಪಿ ಹೇಳಬೇಕು, ಅದ್ರ ಬಗ್ಗೆ ಬರ್ದು ಕಳಿಸ್ಬೇಕು ನೀವು. ಆ 5 ರೆಸಿಪಿ ಒಳಗೆ ಚಂದ್ರು ಸರ್ ಯಾವ ರೆಸಿಪಿ ಲೈಕ್ ಮಾಡ್ತಾರೆ ನೋಡ್ರಿ, ಅದನ್ನು ನೀವು ಅವತ್ತಿನ ದಿನ ಮಾಡಿ ತೋರಿಸ್ಬೇಕಾಗತ್ತಂತ ಹೇಳಿದರು. ನಾನು 5 ರೆಸಿಪಿ ಬರೆದು ಕಳಿಸಿದ್ದೆ. ಯಾವ್ದು ಆರಿಸಿದ್ರು ತೊಂದರೆ ಇಲ್ಲ, ನಾನು ಮಾಡ್ಬೋದಂತ 5 ರೆಸಿಪಿ ಬರೆದು ಕಳಿಸಿದ್ದೆ. ಒಂದು 4-5 ದಿನ ಆದಮೇಲೆ ಅವರು ಮತ್ತೆ ಕಾಲ್ ಮಾಡಿದ್ರು, ಟೀಮ್ ಕಡೆಯಿಂದ ಮತ್ತೆ ಕಾಲ್ ಬಂತು. ಚಂದ್ರು ಸರ್ಗೆ ರಾಜಗಿರಿ ಉಂಡೆ ಲೈಕ್ ಆಗೈತೆ, ನೀವು ಅದನ್ನು ಮಾಡಿ ತೋರಿಸ್ಬೇಕು, ಅದಕ್ಕೇನೆಲ್ಲ ಸಾಮಗ್ರಿ ಬೇಕು, ಎಷ್ಟು ಬೇಕಂತ ಹೇಳ್ರಿ, ನಾವೆಲ್ಲ ರೆಡಿ ಇಟ್ಟಿರ್ತೀವಿ ಅಂತ ಹೇಳಿದರು. ಆಮೇಲೆ ಇಲ್ಲಿ ನಮ್ಮ ಶೂಟಿಂಗ್ ಸೆಟ್ನಾಗ ಮೇಕಪ್ ಆರ್ಟಿಸ್ಟ್ ಇರ್ತಾರೆ, ಅವ್ರು ನಿಮಗೆಲ್ಲ ರೆಡಿ ಮಾಡ್ತಾರೆ. ಸೊ ನೀವು ಮನೆಯಿಂದ ರೆಡಿ ಆಗೋದೇನು ಬೇಕಾಗಿಲ್ಲ, ಇಲ್ಲೇ ಬಂದು ರೆಡಿ ಆಗ್ಬೋದು ಅಂತಂದರು. ಕೊನೆಗೂ ಆ ದಿನ ಬಂದ ಬಿಡ್ತು. ಖುಷಿ ಜೋಡಿ ಭಾಳ ಹೆದರಿಕೆನೂ ಆಗಿತ್ತು ರೀ. ಯಾಕಂದ್ರೆ ನಮ್ಗೆ ಎಷ್ಟು ಚಲೋ ತಂಗೆ ಅಡುಗೆ ಮಾಡೋಕ್ಕೆ ಬಂದರೂ ನಾವು ಮನ್ಯಾಗ ನಮ್ಮ ಕಂಫರ್ಟ್ ಝೋನ್ನಾಗ ಅಡುಗೆ ಮಾಡ್ತೇವಲ್ರಿ, ಅಲ್ಲೇ ಶೂಟಿಂಗ್ ಸೆಟ್ನಾಗ ಹೋಗಿ ಭಾಳ ಮಂದಿ ಮುಂದೆ, ಕ್ಯಾಮ್ರಾ ಮುಂದೆ, ಲೈಟು ಅಷ್ಟೆಲ್ಲ ಮಂದಿ ಮುಂದೆ, ಅದು ಚಂದ್ರು ಸರ್ ಜೋಡಿ ಅಡುಗೆ ಮಾಡೋದು ಅಂತಂದ್ರೆ ಭಾಳ ಹೆದರಿದ್ದೆ ನಾನು. ಅಲ್ಲಿ ಹೋದ ತಕ್ಷಣ ಚಂದ್ರು ಸರ್ ಆಲ್ರೆಡಿ ಶೂಟ್ ಮಾಡಕತ್ತಿದ್ರಿ. ಅವರು ಬೆಳಗ್ಗೆ 4:15ಗೆ ಬಂದಿದ್ರಂತ ನೋಡ್ರಿ. ನಾವು ಹೋಗಿದ್ವಿ ಮಧ್ಯಾಹ್ನ 12 ಗಂಟೆ ಆಗಿತ್ತು, 4:15ಗೆ ಬಂದಿದ್ರಂತ. ಆಲ್ರೆಡಿ ಹಿಂದಿನ ದಿನ ಯಾವುದೋ ಒಂದು ಸೀರಿಯಲ್ ಫಿಲ್ಮ್ ಶೂಟ್ ಮಾಡ್ಕೊಂಡು ಬಂದಿದ್ರು ಅವರು. ಅವ್ರ ಎನರ್ಜಿ ಅಂತೂ ಇಷ್ಟಿತ್ತಲ್ರಿ, ಸ್ವಲ್ಪ ಅವ್ರ ಮುಖದಾಗ ಸುಸ್ತು ಅನ್ನೋದು ಕಾಣವಲ್ತಾಗಿತ್ತು. 3 ದಿನದಿಂದ ಕಂಟಿನ್ಯೂಸ್ ಅವ್ರು ಶೂಟ್ ಮಾಡಕತ್ತಿದ್ರಂತಿಲ್ಲಿ, ಎಲ್ಲೋ ಬೇರೆ ಊರಿಗೆ ಹೋಗಿದ್ರಂತ. ಅದನ್ನು ಮುಗಿಸ್ಕೊಂಡು ಬೆಳಗ್ಗೆ 4:15ಗೆ ಇಲ್ಲಿ ಬಂದು ಶೂಟ್ ಮಾಡಕತ್ತಿದ್ರಿ. ಆಲ್ರೆಡಿ ಅವರೊಂದು ಯಾವುದೋ ಅಡುಗೆ ಶೂಟ್ ಮಾಡಕತ್ತಿದ್ರು. ಬ್ರೇಕ್ನಾಗ ಹೋಗಿ ಅವ್ರಿಗೆ ಮೀಟ್ ಆದೆ. ಸರ್ ನಿಮ್ಮ ನೋಡಿ ಭಾಳ ಖುಷಿ ಆಯ್ತು, ಭಾಳ ದಿವಸದಿಂದ ನನಗೆ ನಿಮ್ಮ ಜೊತೆ ಅಡುಗೆ ಮಾಡ್ಬೇಕಂತ ಆಸೆ ಇತ್ತು, ಇವತ್ತು ಡ್ರೀಮ್ ಕಮ್ ಟ್ರೂ ಆಯ್ತು ಅಂತ ಹೇಳಕತ್ತಿದ್ದೆ. ಆದ್ರೆ ನರ್ವಸ್ ಆಗಿನ್ರಿ, ಭಾಳ ಹೆದರಿಕೆ ಆಗತೈತಿ ಅಂತಂದೆ. ಅದಕ್ಕೆ ಅವರು, ಹೆದರ್ತಿರಕ್ಕ ನೀವು ಹೆಂಗೆ ಮನ್ಯಾಗ ಅಡುಗೆ ಮಾಡ್ತಿರಲ್ಲ ಹಂಗೆ ಮಾಡಿರಿ, ಆಲ್ರೆಡಿ ನೀವು ಅಡುಗೆ ಎಕ್ಸ್ಪರ್ಟು, ಹೆದರೋದಂಥದ್ದು ಏನೂ ಇಲ್ಲ ಇಲ್ಲಿ, ನೀವು ಕ್ಯಾಮ್ರಾ ಕಡೆ ನೋಡೋಕೆ ಹೋಗ್ಬೇಡ್ರಿ, ನನ್ನ ಕಡೆ ನೋಡ್ಕೊಂಡು ಅಡುಗೆ ಮಾಡಿರಿ, ಯಾಕೆ ತಲೆ ಕೆಡಿಸ್ಕೋತೀರಿ ಅಂತ ಹೇಳಿದ್ರು. ಭಾಳ ಹೊತ್ತು ನನ್ನ ಜೊತೆ ಡಿಸ್ಕಸ್ ಮಾಡಿ ಭಾಳ ಚಂದ ಎಲ್ಲ ಕಂಫರ್ಟೇಬಲ್ ಫೀಲ್ ಮಾಡಿಸಿದ್ರು. ಆಮೇಲೆ ಮೇಕಪ್ ರೂಮಿಗೆ ಕಳಿಸಿದ್ರಿ. ಅಲ್ಲೇ ಮೇಕಪ್ ಆರ್ಟಿಸ್ಟ್ ಮಮತಾ ಅನ್ನೋರಿದ್ದರು. ಅವ್ರಿಗೆ ಹೋಗಿ ಹೇಳಿದೆ ನಾನು, ಮೇಡಮ್ ನಂಗೆ ಸೀರೆ ಹಾಕೋಕೆ ಸರಿಯಾಗಿ ಬರೋಂಗಿಲ್ಲ ರೀ, ಚಂದಂಗೆ ಸಾರಿ ಒಂದು ಉಡಿಸ್ಕೊಟ್ಬಿಟ್ರೆ ನನಗೇನು ಮೇಕಪ್ ಬೇಡ ಅಂತಂದೆ. ಅದಕ್ಕೆ ಅವ್ರು, ಇಲ್ಲ ಮೇಡಮ್ ಮೇಕಪ್ ಮಾಡ್ಕೋಬೇಕು ನೀವು ಕ್ಯಾಮ್ರಾ ಮುಂದೆ, ಇಲ್ಲಾಂದ್ರೆ ಚೆನ್ನಾಗಿ ಬರೋಂಗಿಲ್ಲ, ಸ್ವಲ್ಪ ಮೇಕಪ್ ಮಾಡ್ತೀನಿ ಜಾಸ್ತಿ ಏನು ಮಾಡೋಂಗಿಲ್ಲ ಅಂತಂದರು. ಆಮೇಲೆ ಚೆನ್ನಾಗಿ ಮೇಕಪ್ ಮಾಡಿದ್ರಿ ಎಲ್ಲ.
ಮತ್ತು ನಾನು ಅಂದೆ ನಂಗೆ ಮೇಕಪ್ ಅಷ್ಟು ಇಷ್ಟ ಆಗೋದಿಲ್ಲ ಅಂತ ಸ್ವಲ್ಪ ಕಡಿಮೆ ಮಾಡಿದ್ರು, ಮತ್ತು ಮೇಕಪ್ ಕಡಿಮೆ ಮಾಡಿದ್ರು, ಚಂದಂಗೆ ಹೇರ್ ಸ್ಟೈಲ್ ಮಾಡಿದ್ರು, ಜಡಿ ಹಾಕಿದ್ರು, ಸೀರೆ ಅಂತೂ ಇಷ್ಟು ಚಂದ ಕಂಫರ್ಟೇಬಲ್ ಉಡ್ಸಿದ್ರಲ್ರಿ, ನಂಗೆ ಭಾಳ ಖುಷಿ ಆಯ್ತು. ನಾ ಫುಲ್ ರೇಷ್ಮೆ ಸೀರೆ ಹಾಕ್ಕೊಂಡು ಅಲ್ಲಿ ಹೋಗಿ ಹೆಂಗೆ ಅಡುಗೆ ಮಾಡ್ಲಪ್ಪ ಅಂತ ಅನ್ಸಕತ್ತಿತ್ತು. ಅವ್ರಿಲ್ಲ ನಾನು ಚೆನ್ನಾಗಿ ಉಡ್ಸಿದ್ದು, ನಿಮ್ಗೇನು ತೊಂದರೆ ಆಗಲ್ಲ, ಆರಾಮ್ಸೆ ನೀವು ಅಡುಗೆ ಮಾಡ್ಬೋದು ಅಂತ ಹೇಳಿದರು. ಅವ್ರು ಹೇಳ್ದಂಗೆ ಹಂಗೆ ಆಯ್ತು ರೀ. ನಂಗೆ ಅಲ್ಲಿ ಅಡುಗೆ ಮಾಡೋತ್ನಾಗ ಏನೂ ಅನ್ಕಂಫರ್ಟೇಬಲ್ ಅಂತ ಅನಿಸಿಲ್ಲ, ಅಷ್ಟು ನೀಟಾಗಿ ಉಡ್ಸಿದ್ರು ಸೀರೆ. ಮೇಕಪ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಲಂಚ್ ಬ್ರೇಕ್ ಆಗಿತ್ತು ರೀ. ಅದಕ್ಕೆ ಚಂದ್ರು ಸರ್ ಹೇಳಿದರು, ಊಟ ಮಾಡ್ಕೊಂಡು ಬರ್ರಿ, ಆಮೇಲೆ ನಾವು ಶೂಟ್ ಶುರು ಮಾಡೋಣ ಅಂತ ಹೇಳಿದರು. ಅವ್ರ ಟೀಮ್ ಜೊತೆ ನಮ್ಗೆ ಊಟ ಮಾಡೋಕ್ಕೆ ಅವಕಾಶನೂ ಸಿಕ್ತು ರೀ. ನನ್ನ ಮಗಳನ್ನ ಕರ್ಕೊಂಡೋಗಿದ್ದೆ, ನನ್ನ ಮಗಳು ನಾನು ಎಲ್ಲ ಟೀಮ್ ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ. ಲಂಚ್ ಆದ ತಕ್ಷಣ ನಮ್ಮದು ಶೂಟೆಲ್ಲ ಶುರು ಆಯಿತು. ಹೋದ ತಕ್ಷಣ ಸರಿಗೆ ಥ್ಯಾಂಕ್ಸ್ ಹೇಳಿ, ಅವ್ರಿಗೆ ಇನ್ವೈಟ್ ಮಾಡಿದ್ದಕ್ಕೆ, ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತೇಳಿ ಸರಿಗೆ ನಾನು ಕೆಲವೊಂದು ಫುಡ್ ಐಟಮ್ ಮಾಡ್ಕೊಂಡು ಹೋಗಿದ್ದೆ, ಅದನ್ನು ಕೊಟ್ಟೆ. ಶೇಂಗಾ ಚಟ್ನಿ, ಶೇಂಗಾ ಹಿಂಡಿ, ಚುನ್ಮರಿ ಚೂಡ ಮತ್ತು ಗುಳಂ, ಮಾವಿನಕಾಯಿ ಗುಳಂ ಮಾಡ್ಕೊಂಡು ಹೋಗಿದ್ದೆ. ಎಲ್ಲಕ್ಕಿಂತ ಸರಿಗೆ ಮಾವಿನಕಾಯಿ ಗುಳಂ ಅಂತೂ ಭಾಳ ಲೈಕ್ ಆತ್ರಿ. ಶೂಟ್ ಮಾಡುವಾಗ ನಡ್ಬರ್ಕ ಸಣ್ಣ ಪುಟ್ಟ ಬ್ರೇಕ್ ಇರ್ತಾವಲ್ಲ ರೀ, ಆ ಬ್ರೇಕ್ನಾಗ ಸರ್ ಮತ್ತು ನಂಗೆ ಮೋಟಿವೇಟ್ ಮಾಡ್ತಿದ್ರು. ನೋಡಿರಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರ, ಸುಮ್ಮನೆ ಹೆದರ್ಕೋತಿರಪ್ಪ, ಇಷ್ಟೇ ಇರುತ್ತೆ, ಏನಿರಲ್ಲ ಅದ್ರಲ್ಲಿ, ಚೆನ್ನಾಗಿ ಮಾಡ್ತಾಯಿದ್ರ, ಮಾಡಿ ಮಾಡಿ ಅಂತಿದ್ರು. ಮತ್ತು ನಂಗೆ ಆಮೇಲೆ ಖುಷಿ ಆಗ್ತಿದ್ರಿ, ಮೋಟಿವೇಟ್ ಆಗ್ತಿದ್ರು, ಚೆನ್ನಾಗಿ ಮಾಡಕತ್ತೀನಪ್ಪ, ನಾನು ಹೆದರಬಾರ್ದು, ನರ್ವಸ್ ಆಗಬಾರ್ದು, ಚೆನ್ನಾಗಿ ಸ್ಮೈಲಿಂಗ್ ಫೇಸ್ ಇಟ್ಕೋಬೇಕು ಅಂಥೇಳಿ ಖುಷಿಯಿಂದ ಮಾಡಿದೆ. ಹಿಂಗೂ ಖುಷಿಯಿಂದ ಶೂಟು ಮುಗೀತು ರೀ. ಎಲ್ಲರಿಗೂ ಉಂಡು ಲೈಕ್ ಆಯ್ತು, ರೆಸಿಪಿ ಚೆನ್ನಾಗಿ ಬಂತು, ಎಲ್ಲರೂ ಟೀಮ್ ಅವರು ಎಲ್ಲ ಉಂಡು ತಿಂದರು, ಎಲ್ಲರೂ ಲೈಕ್ ಮಾಡಿದರು. ಆಮೇಲೆ ಸರ್ ನಂಗೆ ಗಿಫ್ಟ್ ಕೊಟ್ಟರು. ಅವ್ರು ಬರೆದಿರುವಂಥ ರೆಸಿಪಿ ಬುಕ್ ಕೊಟ್ರಿ, 3 ಪಾರ್ಟ್ 1, 2, 3 ಅಂತ 3 ಬುಕ್ ಇದ್ದು, ಅದ್ರಾಗಿನ ರೆಸಿಪಿ ಟ್ರೈ ಮಾಡಿರಿ ಅಂತ ಹೇಳಿದ್ರು. ಸೊ ಮುಂದಿನ ದಿನದಾಗ ಅದ್ರಾಗಿನ ರೆಸಿಪಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಕುಕ್ಕಿಂಗ್ ಜರ್ನಿ ಒಳಗೆ ಇಲ್ಲಿ ತನಕ ನಾನು ಕುಕ್ಕಿಂಗ್ ಬಿಸ್ನೆಸ್ ಮಾಡೀನಿ ರೀ, ಕುಕ್ಕಿಂಗ್ ಕ್ಲಾಸಸ್ ಮಾಡೀನಿ, ಭಾಳಷ್ಟು ವರ್ಕ್ಶಾಪ್ ಮಾಡೀನಿ, ವರ್ಕ್ಶಾಪ್ ಅಟೆಂಡೂ ಮಾಡೀನಿ, ಶೆಫ್ಗಳ ಜೊತೆ ಕೆಲಸ ಮಾಡೀನಿ. ಈ ಎಲ್ಲ ಬೆಸ್ಟ್ ಎಕ್ಸ್ಪೀರಿಯೆನ್ಸು, ಎಲ್ಲ ಖುಷಿ ಒಳಗೆ ಏನು ಲಿಸ್ಟ್ ಇತ್ತಲ್ರಿ, ಆ ಲಿಸ್ಟ್ನಾಗ ಇವತ್ತಿನ ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಅನುಭವ, ಹೊಸ ಖುಷಿನೂ ಆ್ಯಡ್ ಆಯ್ತು ರೀ. ಇನ್ನು ಮುಂದೆ ಮಾಡೋದು ಭಾಳ ಐತಿ. ಅದಕ್ಕೆಲ್ಲ ಇದೇ ರೀತಿ ನಿಮ್ಮ ಸಪೋರ್ಟ್ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈ ಅಡುಗೆ ಕಾರ್ಯಕ್ರಮದಾಗ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಂಥ ಸಿ.ಕ. ಚಂದ್ರು ಸರ್ಗೆ ಮತ್ತು ಅವ್ರ ಟೀಮ್ಗೆ, ಸೌರಭ್ ಸರು, ಮಮತಾ ಮೇಡಮು, ಚಿತ್ಕಳಾ ಬಿರಾದರ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ಅಂದ್ಕೊಂಡಿನಿ. ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಹಂಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.